ಶಿವಮೊಗ್ಗ ನಗರದ ಯುವ ಮುಖಂಡ ಕಿರಣ್ ಅವರು ತಮ್ಮ ಸಂಗಡಿಗರೊಂದಿಗೆ ಸೇರಿಕೊಂಡು ಗಿಡಗಳನ್ನು ನೆಟ್ಟು ಪ್ರಕೃತಿಗೆ ನಮಿಸುವ ಮೂಲಕ ಗುರುಪೂರ್ಣಿಮೆಯನ್ನು ಅರ್ಥಪೂರ್ಣವಾಗಿ ಆಚರಿಸಿ ಗಮನ ಸೆಳೆದರು. ನಂತರ ಕಿರಣ್ ಅವರು ಮಾತನಾಡಿ, ಪ್ರಸ್ತುತ ನಾನಾ ಕಾರಣಗಳಿಂದ ಮರಗಳ ಮಾರಣ ಹೋಮ ನಡೆಯುತ್ತಿದೆ. ಇಂತಹ ಸನ್ನಿವೇಶದಲ್ಲಿ ಗಿಡಗಳನ್ನು ನೆಟ್ಟು ಬೆಳೆಸುವ ಜವಾಬ್ದಾರಿ ಬೆಳೆಸಿಕೊಳ್ಳಬೇಕಾಗಿದೆ. ಈ ಕಾರಣದಿಂದ ಗುರುಪೂರ್ಣಿಮೆಯಂದು ಗಿಡಗಳನ್ನು ಹಾಕಿ ನಮಿಸಲಾಗುತ್ತಿದೆ ಎಂದು ಹೇಳಿದರು. ಈ ಸಂದರ್ಭದಲ್ಲಿ ಯುವ ಮುಖಂಡರಾದ ಪ್ರತಾಪ್, ದರ್ಶನ್, ಶ್ರೀಕಾಂತ್, ರಾಜು ಮೊದಲಾದವರಿದ್ದರು. ಗುರು ಬ್ರಹ್ಮ ಗುರು ವಿಷ್ಣು ಗುರುವೇ ನಮಃ. ಇದು ಒಂದು ಗುರುಪೂರ್ಣಿಮೆಯ ಪ್ರಯುಕ್ತ ಎಲ್ಲರೂ ಏನೋ ಹಸ್ದವರಿಗೆ ಊಟ ಮಾಡಿಸೋಣ. ಒಂದೊತ್ತು ಮಾತ್ರ ನಡೆಯುತ್ತೆ, ಊಟ ಹಾಕೋದು ಅಥವಾ ನೀರು ಕೊಡೋದು ಇದೆಲ್ಲ ಒಂದೊತ್ತಾಗುತ್ತೆ. ಈ ಪ್ರಕೃತಿಗೆ ಆಗಿರೋದು ಈಗ ಸಮಸ್ಯೆ ಏನಂದರೆ ಗಿಡ ಮರಗಳೇ ಇಲ್ಲ. ಎಷ್ಟೋ ಸಾವಿರ ಗಿಡ ಮರಗಳ ತೆಗಿತಾ ಇದ್ದಾರೆ. ಹಂಗಾಗಿ ಗಿಡ ನೆಡೋ ಕಾರ್ಯಕ್ರಮ ಮಾಡೋಣ ಅಂತೇಳಿ ನಾವು ಹುಡುಗರೆಲ್ಲ ಬಂದು ನಮ್ಮ ಪಾರ್ಕಲ್ಲಿ ಗಿಡ ನೆಡ್ತಾ ಇದ್ದೀವಿ. ಹಾಗೆ ಗುರುಪೂರ್ಣಿಮೆನ ಸಂಭ್ರಮಾಚರಣೆ ಈ ಗಿಡ ನೆಡೋ ಮುಖಾಂತರ ಮಾಡ್ತಾಯಿದ್ದೀವಿ.